ರಾಜ್ಯ ಸರ್ಕಾರದ ರೈತ ನೀತಿ ವಿರುದ್ಧ ಇವತ್ತು ಬಿಜೆಪಿ ಹೋರಾಟಕ್ಕೆ ಸಜ್ಜಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಬೃಹತ್ ಹೋರಾಟಕ್ಕೆ ಈಗಾಗಲೇ ಬೆಳಗಾವಿಯಲ್ಲಿ ಸಜ್ಜಾಗಿದೆ. ನಮ್ಮ ಜೊತೆ ಮಾತಾಡ್ಲಿಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಇದ್ದಾರೆ. ಈ ಹೋರಾಟದ ರೂಪರೇಷೆಗಳೇನು, ಜೊತೆಗೆ ಸರ್ಕಾರದ ವೈಫಲ್ಯಗಳೇನು, ಇವೆಲ್ಲವನ್ನೂ ಕೂಡ ಅವ್ರ ಜೊತೆಗೆ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ. ಸರ್, ಇವತ್ತು ಒಂದು ದೊಡ್ಡ ಹೋರಾಟ, ಈ ಹಿಂದೆ ಕೂಡ ಒಂದು ಹೋರಾಟವನ್ನ ಮಾಡಿದ್ರಿ ಕಬ್ಬು ಬೆಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇವತ್ತಿನ ಹೋರಾಟದ ರೂಪರೇಷೆಗಳು ಹೇಗಿರುತ್ತೆ, ತಾವು ಹೇಗೆ ಸಜ್ಜಾಗಿದ್ದೀರಾ ಸರ್? ಸುಮಾರು 20-25 ಸಾವಿರ ಸಂಖ್ಯೆಯಲ್ಲಿ ಈ ಭಾಗದ ರೈತರು ರಾಜ್ಯ ಸರ್ಕಾರ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ. ನಮ್ಮ ಪಕ್ಷದ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ನಮ್ಮ ರೈತ ಮೋರ್ಚಾ ಅಧ್ಯಕ್ಷರಾದಾಗಿ ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ನಮ್ಮ ಹೋರಾಟದ ಉದ್ದೇಶವೇ ಕುಂಭಕರ್ಣ ನಿದ್ದೆಯಲ್ಲಿರುವಂತಹ ಈ ಕಾಂಗ್ರೆಸ್ ಸರ್ಕಾರವನ್ನ, ರೈತರ ನಿರ್ಲಕ್ಷ್ಯವನ್ನು ಮಾಡ್ತಾ ಇರುವಂತಹ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನ ಬಡಿದೆಬ್ಬಿಸಬೇಕು. ಈ ನಿಟ್ಟಿನಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಬಹಳ ಪ್ರಮುಖವಾಗಿ ಕಬ್ಬು ಬೆಳೆಗಾರರು, ಯಾಕಂದ್ರೆ ಬೆಳಗಾವಿ ಅಂತ ಕಬ್ಬು ಬೆಳೆಗಾರ ಸಮಸ್ಯೆಗಳು ಬರ್ತವೆ, ಜೊತೆಗೆ ಮೆಕ್ಕೆಜೋಳ ವಿಚಾರಗಳು ಕೂಡ. ಈ ಎರಡು ಬೆಳೆಗಳ ವಿಚಾರದಲ್ಲಿ ವಿಪಕ್ಷವಾಗಿ ಹೇಗೆ ಸ್ಟ್ಯಾಂಡ್ ತಗೋತಾ ಇದೆ ಸರ್? ಅವರಿಗೆ ನ್ಯಾಯ ಕೊಡಿಸುವ ವಿಚಾರದಲ್ಲಿ ಹೇಗಿದೆ? ಕಾಂಗ್ರೆಸ್ ಸರ್ಕಾರ ರೈತರ ವಿಚಾರದಲ್ಲಿ ಯಾವ ರೀತಿ ವಿಫಲವಾಗಿದೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಕೊಡ್ತೇನೆ. ಕಬ್ಬು ಬೆಳೆಗಾರರು ಸೀಸನ್ ಪ್ರಾರಂಭ ಆಗುವ ಮುಂಚಿತವಾಗೇನೆ ಕಬ್ಬು ಬೆಳೆಗಾರರ ಹಿತಾಸಕ್ತಿನ ಗಮನದಲ್ಲಿಟ್ಕೊಂಡು ರಾಜ್ಯ ಸರ್ಕಾರ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಮತ್ತೆ ಕಬ್ಬು ಬೆಳೆಗಾರರೊಂದು ಸಭೆಯನ್ನ ಕರಿಬೇಕಾಗಿತ್ತು. ಆ ಸಭೆಯನ್ನ ಕರೆಯದೇನೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯವನ್ನು ತೋರಿದೆ. ಇದರ ಪರಿಣಾಮ ಏನು ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಬೆಳಗಾವಿ ಈ ಭಾಗದಲ್ಲಿ ಏನು ಕಬ್ಬು ಬೆಳೆಗಾರರಿದ್ದಾರೆ, ಬೆಳೆದಿರ್ತಕ್ಕಂಥ ಕಬ್ಬನ್ನ ಪಕ್ಕದ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಮಾರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇಂದ್ರ ಸರ್ಕಾರ ಒಂದು ದರವನ್ನು ನಿಗದಿ ಮಾಡಿದರೂ ಸಹ ಇವರು ಸರಿಯಾದ ಸಮಯಕ್ಕೆ ಎಚ್ಚೆತ್ತುಕೊಳ್ಳದೇನೆ ಡಿಲೇ ಮಾಡಿರೋ ಪರಿಣಾಮವಾಗಿ ಸಹಜವಾಗಿನೇ ರೈತರು ಬೀದಿಗಳದ್ದು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಸಮಸ್ಯೆ ಇತ್ಯರ್ಥ ಆಗಿಲ್ಲ. ಹಾಗಾಗಿ ಇವೆಲ್ಲ ವಿಚಾರವನ್ನು ತೆಗೆದುಕೊಂಡು ಇವತ್ತು ಹೋರಾಟ ಮತ್ತು ಸದನದಲ್ಲೂ ಕೂಡ ಚರ್ಚೆ ಮಾಡ್ತೇವೆ. ಇನ್ನು ಮೆಕ್ಕೆಜೋಳ ಖರೀದಿ ಕೇಂದ್ರ, ಏನು ಮೆಕ್ಕೆಜೋಳ ನಮ್ಮ ರಾಜ್ಯದಲ್ಲಿ ಸುಮಾರು 54 ಲಕ್ಷ ಹೆಕ್ಟೇರ್ನಲ್ಲಿ ಇವತ್ತು ಮೆಕ್ಕೆಜೋಳನ ಬೆಳೀತಾರೆ. ಮೆಕ್ಕೆಜೋಳ ಬೆಳೆಯುವಂತ ರೈತರ ಅಪೇಕ್ಷೆಯನ್ನು ಅವರೇನು ಪರಿಹಾರ ಕೇಳ್ತಾ ಇರಲಿಲ್ಲ. ಅವ್ರು ಕೇಳಿರ್ತಕ್ಕಂಥದ್ದು ಖರೀದಿ ಕೇಂದ್ರವನ್ನ ರಾಜ್ಯ ಸರ್ಕಾರ ತೆಗಿಬೇಕು ಅಂತೇಳಿ, ಅದನ್ನು ಕೂಡ ಮಾಡಲಿಲ್ಲ ಅವರು. ಪರಿಣಾಮ ಏನು? ಪಾಪ ರೈತರು ದಲ್ಲಾಳಿಗಳಿಗೆ, ಮಧ್ಯವರ್ತಿಗಳಿಗೆ 1500-600 ರೂಪಾಯಿಗೆ ಕ್ವಿಂಟಾಲ್ಗೆ ಮಾರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಕೇಂದ್ರ ಸರ್ಕಾರ 2400 ರೂಪಾಯಿ ಒಂದು ದರ ನಿಗದಿ ಮಾಡಿದ್ರು ಸಹ ಈ ರೀತಿ ಆಗಿದೆ. ಸೊ ಇದೆಲ್ಲದಕ್ಕೂ ಹೊಣೆಗಾರ ಯಾರು? ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವೇ ಇವತ್ತು ರಾಜ್ಯದ ರೈತರು ಸಂಕಷ್ಟದಲ್ಲಿದ್ದಾರೆ. ಎಲ್ಲೋ ಒಂದ್ ಕಡೆ ಈ ಕೂರ್ಚಿ ಕಾಳಗದ ನಡುವೆ ಕಬ್ಬು ಬೆಳೆಗಾರರಿಗೆ ನ್ಯಾಯ ಸಿಗುತ್ತೆ ಅನ್ಸುತ್ತೆ. ಈಗ ಯತೀಂದ್ರ ಅವರು ಕೂಡ ಹೇಳ್ತಾರೆ, ಮತ್ತೆ ಅದೇ ಪದೇ 5 ವರ್ಷ ಸಿಎಂ ಅಂತಾರೆ. ಇವೆಲ್ಲ ಈ ಬೆಳಗಾವಿ ಅಧಿವೇಶನದಲ್ಲಿ ಅವಶ್ಯಕತೆ ಇತ್ತ? ನೀವು ಉತ್ತರ ಕರ್ನಾಟಕಕ್ಕೆ ಯಾವ ಮಟ್ಟದಲ್ಲಿ ನ್ಯಾಯ ಒದಗಿಸ್ತೀರಾ ಅಂತ? ಇವರ ಕಿತ್ತಾಟದಿಂದ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಒಳಜಗಳದಿಂದ ಏನು ಮಂತ್ರಿಗಳ ದಂಡನ, ಶಾಸಕರ ದಂಡನ ಪದೇ ದೆಹಲಿಗೆ ತೆಗೆದುಕೊಂಡು ಹೋಗಿ ಕೂರ್ತಾ ಇದ್ದಾರೆ. ಇದರ ಪರಿಣಾಮನೇ ಇವತ್ತು ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಬಿದ್ದಿರುವಂತದ್ದು. ಇದ್ರ ಪರಿಣಾಮನೇ ರಾಜ್ಯದ ರೈತರು ಸಂಕಷ್ಟಕ್ಕೆ ಸಿಲುಕಾಕೊಂಡಿರ್ತಕ್ಕಂಥದ್ದು. ಇದ್ರ ಪರಿಣಾಮನೇ 2400ಕ್ಕೂ ಹೆಚ್ಚು ರೈತರು ರಾಜ್ಯದಲ್ಲಿ ಕಳೆದ 2.5 ವರ್ಷದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು. ಇವೆಲ್ಲವನ್ನು ಕೂಡ ನಾವು ಸದನದಲ್ಲಿ ಚರ್ಚೆ ಮಾಡ್ತೇವೆ. ಇದೆಲ್ಲದರ ನಡುವೆ ಸರ್, ವಿಜಯ ಕಾಶಪ್ಪನವರು ಟಿಪ್ಪು ಸುಲ್ತಾನ್ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂತ ಸದನದಲ್ಲಿ ಮಾತಾಡ್ತೇವೆ. ಇವಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಶಿವನನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.